ಲೋಕಸಭೆ ವಿಧಾನಸಭೆ ಎಲೆಕ್ಷನ್ ನಂತರ ಮಹಾರಾಷ್ಟ್ರದಲ್ಲಿ ನಿನ್ನೆ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಏನಾಗಿದೆ, ಮಹಾನಗರ ಪಾಲಿಕೆಗಳ ಎಲೆಕ್ಷನ್, ಅದರ ಫಲಿತಾಂಶ ಇವತ್ತು ಪ್ರಕಟವಾಗುವುದಕ್ಕಿದೆ. ಮುಂಬೈ ಮಹಾನಗರ ಪಾಲಿಕೆ ಸೇರಿ ಒಟ್ಟು 29 ಮಹಾನಗರ ಪಾಲಿಕೆಗಳ ಫಲಿತಾಂಶ ಇವತ್ತು ಪ್ರಕಟ ಆಗತ್ತೆ. ಯಾರಿಗೆ ದಕ್ಕತ್ತೆ ಸ್ಥಳೀಯ ಸಂಸ್ಥೆಗಳು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಮಹಾಯುತಿ, ಮಹಾವಿಕಾಸ್ ಅಘಾಡಿ. ಬಟ್ ಈ ಎರಡೂ ಮೈತ್ರಿಕೂಟಗಳಲ್ಲೂ ಬದಲಾವಣೆಗಳಾಗಿದೆ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ವೇಳೆ. ಮಹಾರಾಷ್ಟ್ರದ 29 ಸ್ಥಳೀಯ ಸಂಸ್ಥೆಗಳು ಅಂದರೆ ಮಹಾನಗರ ಪಾಲಿಕೆಗಳು ನಿನ್ನೆ ಮತದಾನ ಆಗಿತ್ತು. ಇವತ್ತು 10 ಗಂಟೆಯ ನಂತರ ಕೌಂಟಿಂಗ್ ಪ್ರಕ್ರಿಯೆ ಶುರುವಾಗುತ್ತೆ. ಈ 29 ಮಹಾನಗರ ಪಾಲಿಕೆಗಳ ಪೈಕಿ 2869 ವಾರ್ಡ್ಗಳಿದ್ದಾವೆ. 15,931 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಪ್ರಮುಖವಾಗಿ ಬಿಎಂಸಿ ಅಂದ್ರೆ ಮುಂಬೈ ಮಹಾನಗರ ಪಾಲಿಕೆ, ನಾಸಿಕ್, ಪುಣೆ, ಇನ್ನು ಪಿಸಿಎಂಸಿ, ನಾಗ್ಪುರ, ಇದೆಲ್ಲವೂ ಕೂಡ ಪ್ರಮುಖ ಪಾಲಿಕೆಗಳು. ಇದರ ಫಲಿತಾಂಶ ಪ್ರಕಟವಾಗುವುದಕ್ಕಿದೆ. ಯಾರ ಪಾಲಿಗೆ ಅಧಿಕಾರ ದಕ್ಕತ್ತೆ? 2024ರಲ್ಲಿ ಗಳಿಸಿದಂತ ಆ ಬೃಹತ್ ಬಹುಮತ ಏನಿದೆ ಬಿಜೆಪಿ ಶಿವಸೇನೆ ಮೈತ್ರಿಗೆ, ಅದು ಕಂಟಿನ್ಯೂ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಇನ್ನು ಮೈತ್ರಿಯಲ್ಲೂ ಕೂಡ ಬದಲಾವಣೆಗಳಾಗಿದೆ ಈ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ನ ಸಂದರ್ಭದಲ್ಲಿ. ಎಲ್ಲರ ಕುತೂಹಲ ಇರೋದು ಬೃಹನ್ ಮುಂಬೈ ಮಹಾನಗರ ಪಾಲಿಕೆಯ ಗದ್ದುಗೆ ಯಾರ ಪಾಲಾಗತ್ತೆ. ದೇಶದ ಪವರ್ಫುಲ್ ಪಾಲಿಕೆ ಇದು. ಈ ದೇಶದ ಅನೇಕ ರಾಜ್ಯಗಳಿಗಿಂತ ಜಾಸ್ತಿ ಬಜೆಟ್ ಇರುವಂತ ಮಹಾನಗರ ಪಾಲಿಕೆ. ಹತ್ರ 75,000 ಕೋಟಿ ವಾರ್ಷಿಕ ಬಜೆಟ್. 227 ವಾರ್ಡ್ಗಳಿದಾವೆ. 114 ವಾರ್ಡು ಮಹಿಳೆಯರಿಗೆ ಮೀಸಲು. ಇವತ್ತು ನಿರ್ಧಾರ ಆಗತ್ತೆ ಮುಂಬೈ ಮಹಾನಗರ ಪಾಲಿಕೆಯನ್ನ ಮುಂದಿನ 5 ವರ್ಷಕ್ಕೆ ಯಾರು ಆಳುತ್ತಾರೆ, ಮೇಯರ್ ಯಾರಾಗ್ತಾರೆ, ಯಾವ ಪಕ್ಷದ ಮೇಯರ್ ಅನ್ನುವಂಥ ಪ್ರಶ್ನೆಗೆ ಇವತ್ತು ಉತ್ತರ ಸಿಗೋದಕ್ಕಿದೆ. ಯಾವ ಪಕ್ಷಗಳು ಎಷ್ಟೆಷ್ಟು ವಾರ್ಡ್ ಅಲ್ಲಿ ಸ್ಪರ್ಧೆ ಮಾಡಿದೆ ಅನ್ನೋದನ್ನ ನೀವು ಆ ಗ್ರಾಫಿಕ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಬಿಜೆಪಿ ಮತ್ತು ಶಿವಸೇನೆ ಮೈತ್ರಿ. ಶಿವಸೇನೆ ಅಂದ್ರೆ ಶಿಂದೆ ಬಣ. 137ರಲ್ಲಿ ಬಿಜೆಪಿ, 90ರಲ್ಲಿ ಶಿವಸೇನೆ ಶಿಂದೆ ಬಣ. ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಸಹೋದರರು ಒಟ್ಟಾಗಿದ್ದಾರೆ. ಉದ್ಧವ್ ಠಾಕ್ರೆ ಅವರ ಶಿವಸೇನೆ 163 ವಾರ್ಡ್ಗಳಲ್ಲಿ, ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ರಾಜ್ ಠಾಕ್ರೆ 52 ವಾರ್ಡ್ಗಳಲ್ಲಿ. ಕಾಂಗ್ರೆಸ್ ಮತ್ತು ವಂಚಿತ್ ಬಹುಜನ್ ಅಘಾಡಿ ಈ ಸಲ ಮೈತ್ರಿ ಮಾಡಿಕೊಂಡಿರೋದು. 143ರಲ್ಲಿ ಕಾಂಗ್ರೆಸ್, ವಿಬಿಎ 46ರಲ್ಲಿ, ಎನ್ಸಿಪಿ ಪ್ರತ್ಯೇಕವಾಗಿ 94 ಅಂದ್ರೆ ಅಜಿತ್ ಪವಾರ್ ಬಣ 94 ವಾರ್ಡ್ಗಳಲ್ಲಿ ಸ್ಪರ್ಧೆ ಮಾಡಿದೆ. ಇನ್ನು ನಿನ್ನೆ ಸಂಜೆ ಎಕ್ಸಿಟ್ ಪೋಲ್ಗಳು ಕೂಡ ಪ್ರಕಟವಾಗಿದ್ದಾವೆ ಮುಂಬೈಗೆ ಸಂಬಂಧಿಸಿದಂತೆ. ಆ ಡೀಟೇಲ್ ಒಮ್ಮೆ ನೋಡ್ತಾ ಹೋಗೋಣ. ಎಕ್ಸಿಟ್ ಪೋಲ್ಗಳು ಏನು ಹೇಳಿದಾವೆ. ಮಹಾರಾಷ್ಟ್ರ ಮುಂಬೈ ಪಾಲಿಕೆಯಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆ ಏರುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಿದ್ದಾವೆ. ಬಿಜೆಪಿ ಮತ್ತು ಶಿವಸೇನೆಯ ಮೈತ್ರಿಕೂಟಕ್ಕೆ 138 ಸ್ಥಾನ ಬರುತ್ತೆ, 138 ವಾರ್ಡ್ಗಳಲ್ಲಿ ಗೆಲ್ಲತ್ತೆ ಅಂತ. 20 ವರ್ಷದ ನಂತರ ಒಂದಾಗಿದ್ರು ಠಾಕ್ರೆ ಸಹೋದರರು, ಅವರಿಗೆ ಕಮಾಲ್ ಮಾಡೋದಕ್ಕಾಗಲ್ಲ ಈ ಎಲೆಕ್ಷನ್ ನಲ್ಲಿ ಅಂತ ಎಕ್ಸಿಟ್ ಪೋಲ್ಗಳು ಹೇಳಿದ್ದಾವೆ. ಮುಂಬೈ ಮಹಾನಗರ ಪಾಲಿಕೆಯ ಗದ್ದುಗೆಯನ್ನ ಶಿವಸೇನೆಯ ಮೇಯರ್ ಅಥವಾ ಉದ್ಧವ್ ಠಾಕ್ರೆ ಶಿವಸೇನೆಯ ಮೇಯರ್ಗೆ ಈ ಬಾರಿ ಅವಕಾಶ ಸಿಗಲ್ಲ. ಬದಲಾಗಿ ಬಿಜೆಪಿಯ ಮೇಯರ್ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಆಯ್ಕೆಯಾಗಬಹುದು. ಹೆಚ್ಚು ವಾರ್ಡ್ಗಳಲ್ಲಿ ಬಿಜೆಪಿ ಮತ್ತು ಶಿವಸೇನೆ, ಶಿಂದೆ ಶಿವಸೇನೆ ಈ ಮೈತ್ರಿಕೂಟ ಗೆಲ್ಲತ್ತೆ ಅಂತ ಹೇಳ್ತಿದೆ. ನೋಡ್ತಾ ಇದ್ದೀರಿ, ಇದು ಎಕ್ಸಿಟ್ ಪೋಲ್ನ ಡೀಟೇಲ್. ಇದು 138ರವರೆಗೂ ಕೂಡ ನಂಬರ್ ತೋರಿಸ್ತಾ ಇದೆ ಬಿಜೆಪಿ ಮೈತ್ರಿಕೂಟಕ್ಕೆ. ಠಾಕ್ರೆ ಬ್ರದರ್ಸ್ 59 ವಾರ್ಡ್ಗಳಲ್ಲಿ, ಇನ್ನು ಕಾಂಗ್ರೆಸ್ 23, ಇತರೆ 7 ವಾರ್ಡ್ಗಳಲ್ಲಿ ಗೆಲ್ಲಬಹುದು ಅಂತ ಈ ಎಕ್ಸಿಟ್ ಪೋಲ್ ಹೇಳ್ತಾ ಇರೋದು. ಅಲ್ಲಿಗೆ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಈ ಬಾರಿ ಬಿಜೆಪಿಯ ಮೇಯರ್ ಅನ್ನ ನೋಡುತ್ತೆ ಅನ್ನುವಂಥ ಮುನ್ಸೂಚನೆಯನ್ನ ಎಕ್ಸಿಟ್ ಪೋಲ್ಗಳು ಕೊಡ್ತಾ ಇದ್ದಾವೆ.
ನಮ್ಮ ಜೊತೆಗೆ ಈಗ ಮಾತನಾಡೋದಕ್ಕೆ ರಾಜಕೀಯ ವಿಶ್ಲೇಷಕರು ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥ್ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ, ಒಂದು ಮಹಾನಗರ ಪಾಲಿಕೆಯ ಚುನಾವಣೆ ಇಡೀ ದೇಶದ ಗಮನ ಸೆಳೀತಾ ಇದೆ. ಸೊ ಇದನ್ನು ನಾವು ಯಾವ ರೀತಿ ವಿಶ್ಲೇಷಿಸಬೇಕು? ನೋಡಿ ರಕ್ಷತ್, ನ್ಯಾಚುರಲಿ ದಿಲ್ಲಿ ಮಹಾನಗರ ಪಾಲಿಕೆ ಇರ್ಬೋದು, ಮುಂಬೈ ಮಹಾನಗರ ಪಾಲಿಕೆ ಇರ್ಬೋದು, ಈಗ ನಾಳೆ ಜೂನ್ನಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ನಡೆದರೆ ಅತ್ಯಂತ ಹೆಚ್ಚು ಕುತೂಹಲವನ್ನಂತರೂ ಕೆರಳಿಸ್ತವೆ. ಆದರೆ ಮುಂಬೈ ಮಹಾನಗರ ಪಾಲಿಕೆ ಇಡೀ ದೇಶದಲ್ಲಿ ಕುತೂಹಲ ಇರ್ತಕ್ಕಂಥದ್ದು ಬಾಳಾ ಸಾಹೇಬ್ ಠಾಕ್ರೆ ಅವರ ಪಾರ್ಟಿಗೆ ಏನಾಗುತ್ತೆ ಅಂತಕ್ಕಂಥ. ಮುಂಬೈ ಅಂದ ತಕ್ಷಣ ನಮಗೆ ರಾಜಕೀಯವಾಗಿ ಮೊದಲು ಹೆಸರು ನೆನಪಿಗೆ ಬರೋದೇ ಠಾಕ್ರೆ ಕುಟುಂಬ. ಆ ಕಾರಣದಿಂದ 1985ರಿಂದ ಠಾಕ್ರೆ ಕುಟುಂಬದ ವರ್ಚಸ್ಸು ಮತ್ತು ಪ್ರಭಾವ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆ ಮೇಲಿದೆ. ಮುಂಬೈ ಮಹಾನಗರ ಪಾಲಿಕೆಯ ಅಧಿಕಾರವನ್ನು ಸತತವಾಗಿ ಹಿಡಿದುಕೊಂಡಿದ್ದು. ಬಾರಿಗೆ ಒಂದು 2 ವರ್ಷ ಕಾಂಗ್ರೆಸ್ಸಿನ ಮಹಾಪೌರರಿದ್ದರು, 91, 92, 93 ಅನಿಸುತ್ತೆ. ಅದು ಬಿಟ್ಟರೆ ಸತತವಾಗಿ ಶಿವಸೇನೆ ಮತ್ತು BJPಯ ಮೈತ್ರಿಕೂಟ ಮುಂಬೈ ಮಹಾನಗರ ಪಾಲಿಕೆ ನಡೆದಿತ್ತು. ಅದರಲ್ಲೂ ಮಹಾಪೌರ ಮತ್ತು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ 2 ಪದಗಳು ಏನು ಮುಂಬೈಯಲ್ಲಿ ಭಾಳ ಕ್ರೂಷಿಯಲ್ ಆಗಿವೆ. ಯಾಕಂದರೆ ಬಜೆಟ್ ಇಸ್ 70,000 crores. ನೀವು ರಾಜ್ಯದ ಹೇಳ್ತಾ ಇದ್ರಿ, ಆಫ್ರಿಕಾದ ಅನೇಕ ದೇಶಗಳ ಬಜೆಟ್ ನೋಡ್ತಾ ಇದ್ದೆ ನಾನು. ಅದರ ಗಾತ್ರಕ್ಕಿಂತ ಮುಂಬೈ ಮಹಾನಗರ ಪಾಲಿಕೆಯ ಗಾತ್ರ ಜಾಸ್ತಿ ಇದೆ. ಹೀಗಾಗಿ ಠಾಕ್ರೆ ಕುಟುಂಬ ಪುನರಪಿ ಅಧಿಕಾರವನ್ನು ಹಿಡಿಯುತ್ತಾ, ಅಥವಾ ಸುಮಾರು 3-3.5 ದಶಕಗಳ ನಂತರ ಮುಂಬೈ ಮಹಾನಗರ ಪಾಲಿಕೆಯ ಅಧಿಕಾರದ ಗದ್ದುಗೆ BJP ಅಂತ ಇನ್ನೊಂದು ಪಕ್ಷದ ಬಳಿ ಬರುತ್ತಾ ಅಂತಕ್ಕಂಥದ್ದು ಮುಂಬೈಯಲ್ಲಿರ್ತಕ್ಕಂಥ ಕುತೂಹಲ. ಯಾಕಂದರೆ ನಾವು ಲೋಕಸಭಾ ಚುನಾವಣೆ ನೋಡಿದ್ವಿ. ಲೋಕಸಭಾ ಚುನಾವಣೆಯಲ್ಲಿ ಒಂದು ಫಲಿತಾಂಶವೇ ಬೇರೆ ಬಂದಿತ್ತಲ್ಲಿ. ಮಹಾರಾಷ್ಟ್ರ, ಉತ್ತರ ಪ್ರದೇಶ, ರಾಜಸ್ಥಾನದ ಫಲಿತಾಂಶ BJPಯನ್ನು ಕಂಗೆಡಿಸಿತ್ತು. ಏಕನಾಥ್ ಶಿಂದೆ ಜೊತೆಗೆ ಬಂದರೂ ಲೋಕಸಭಾ ಚುನಾವಣೆಯಲ್ಲಿ ಭಾರೀ ನಷ್ಟವನ್ನು BJP ಮೈತ್ರಿಕೂಟ ಅನುಭವಿಸಿತ್ತು. ಆದರೆ 6 ತಿಂಗಳ ನಂತರ ಮೇನಲ್ಲಿ ಲೋಕಸಭೆ ನಡೆಯುತ್ತೆ, ದೀಪಾವಳಿ ಅಂದರೆ ಅಕ್ಟೋಬರ್ ನವೆಂಬರ್ನಲ್ಲಿ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ತಿರುವುಮುರುವಿನ ಫಲಿತಾಂಶ, ಲಾಡ್ಕಿ ಬಹೀನಾ ಇದು ಕಾರಣದಿಂದಾಗಿ BJP ಮತ್ತು ಏಕನಾಥ್ ಶಿಂದೆ, ಅಜಿತ್ ದಾದಾ ಪವಾರ್ರ ಮೈತ್ರಿಕೂಟ ಮಹಾಯುತಿ ಏನಿದೆ ಅದು ಅದ್ಭುತ ಫಲಿತಾಂಶವನ್ನು ಗಳಿಸಿದೆ. ಬಟ್ ಮಹಾನಗರ ಪಾಲಿಕೆಯ ಚುನಾವಣೆ ನೋಡಿ ನೀವು, ಯಾರ ಜೊತೆಗಿದ್ದಾರೆ ಅನ್ನೋದೇ ಕನ್ಫ್ಯೂಷನ್ ಇದೆ. ಪುರಂದರದಾಸರೇ ಬರೀತಾರಲ್ಲ, ಅದು ಹೇಳ್ತಾರಲ್ಲ, ಯಾರಿಗೆ ಯಾರುಂಟು ಎರವಿನ ಸಂಸಾರ ಅದು ಬಿಡಿ, ನೀರ ಮೇಲಿನ ಬಿಟ್ಬಿಡಿ. ಇದರಲ್ಲಿ ಹೇಗಿದೆ ನೋಡಿ, ಮುಂಬೈಯಲ್ಲಿ ಏಕನಾಥ್ ಶಿಂದೆ BJP ಜೊತೆಗಿದ್ದಾರೆ, ಮಹಾವಿಕಾಸ್ ಅಗಾಡಿ MVA ಅಂತ ನಾವು ಹೇಳ್ತಿದ್ದೀವಿ. ಎಲ್ಲಿದೆ ಕಾಂಗ್ರೆಸ್ ಆ ಮೈತ್ರಿಕೂಟದಲ್ಲಿ? ಇಲ್ಲ. ಠಾಕ್ರೆ ಬ್ರದರ್ಸ್ ಒಟ್ಟಿಗೆ ಬಂದರು, ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಒಟ್ಟಿಗೆ ಬಂದರು. NCP ಪ್ರತ್ಯೇಕವಾಗಿ ಸ್ಪರ್ಧಿಸ್ತಾ ಇದೆ, ಕಾಂಗ್ರೆಸ್ ಪ್ರತ್ಯೇಕವಾಗಿ ಸ್ಪರ್ಧಿಸ್ತಾ ಇದೆ. ವಂಚಿತ್ ಅಗಾಡಿ ನೀವು ಹೇಳಿದ್ರಿ, ಅಂಬೇಡ್ಕರ್ ಅವರ ಪಕ್ಷದೊಡನೆ ಮೈತ್ರಿ ಮಾಡಿಕೊಂಡಿದೆ, ಕಾಂಗ್ರೆಸ್ ಪ್ರತ್ಯೇಕ. ಅಜಿತ್ ದಾದಾ ಪವಾರರ ನವಾಬ್ ಮಲಿಕ್ ಕೂಡ ಪ್ರತ್ಯೇಕವಾಗಿ ಸ್ಪರ್ಧಿಸ್ತಾ ಇದ್ದಾರೆ ಅಲ್ಲಿ, ಅವರೇನು ಮಹಾಯುತಿ ಜೊತೆಗಿಲ್ಲ. ಹೀಗಾಗಿ ಒಂದು ರೀತಿಯ ಕಲಸು ಮೇಲೋಗರ ಸಮೀಕರಣ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿತ್ತು. ಆದರೆ ನನಗನ್ಸುತ್ತೆ ನೋಡಿ, ಅಲ್ಲಿ ಸಮಸ್ಯೆ ಈಗ ರಾಜ್ ಠಾಕ್ರೆ, ಉದ್ಧವ್ ಠಾಕ್ರೆ 6 ತಿಂಗಳಿಂದ ಮರಾಠಿಗರ ಓಟನ್ನು ತೆಗೆದುಕೊಳ್ಳಲು ಅವರು ಯಶಸ್ವಿ ಆಗ್ತಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಯಶಸ್ವಿ ಅಂದ್ರೆ ಏನು? 100 ಜನ ಮರಾಠಿಗರು ಓಟ್ ಹಾಕಿದರೆ ಅದರಲ್ಲಿ 50, ನಿನ್ನೆಯ ಸರ್ವೆಗಳು ಹೇಳ್ತಾ ಇವೆ, ಅದರಲ್ಲಿ 50 ಮರಾಠಿಗರು ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ ಜೊತೆಗೆ ನಿಂತಿದ್ದಾರೆ, 30 ಮರಾಠಿಗರು BJP ಮತ್ತು ಏಕನಾಥ್ ಶಿಂದೆ ಜೊತೆಗೆ ನಿಂತಿದ್ದಾರೆ. ಬಟ್ ಸ್ಟೋರಿ ಇಸ್ ನಾಟ್ ಲೈಕ್ ದ್ಯಾಟ್. 37% ಮರಾಠಿಗರ ಓಟ್ಗಳು ಮುಂಬೈಯಲ್ಲಿವೆ. ನಾನ್ ಮರಾಠಿ ಇದ್ದಾರಲ್ಲ, ನಾನ್ ಮರಾಠಿ ದೊಡ್ಡ ಮಟ್ಟದಲ್ಲಿದ್ದಾರೆ. ಮೇ ಬಿ ರಾಜ್ ಠಾಕ್ರೆ ಅವರ ಮಾತಿನಿಂದ ಮಾರ್ವಾಡಿ, ಗುಜರಾತಿ, ಉತ್ತರ ಭಾರತೀಯರು ಅಥವಾ ಬೇರೆ 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 ರಾಜ್ಯಗಳಿಂದ ಹೋಗಿರ್ತಕ್ಕಂಥ ಏನು ಜನಸಮುದಾಯ ಭಾರತೀಯರು ಅಲ್ಲಿ ನೋಡಿ, 37% ಮರಾಠಿ ಇದ್ದಾರೆ, ಹಿಂದೂ ಮರಾಠಿ. 43% ಸಮಥಿಂಗ್ ನಾನ್ ಮರಾಠಿ ಹಿಂದೂಗಳಿದ್ದಾರೆ. ಉಳಿದದ್ದು ಮುಸ್ಲಿಂ, ಅಂದರೆ ನಾನ್ ಮುಸ್ಲಿಂ ಲೆಕ್ಕಾಚಾರ. ಉಳಿದದ್ದು ಮುಸ್ಲಿಂ ಸಮುದಾಯ ಇದೆ. ಇಲ್ಲ ಆಗಿದ್ದೇನು ಅನ್ಸುತ್ತೆ ಅಂದರೆ, ನಾನು ಎಕ್ಸಿಟ್ ಪೋಲ್ಸ್ಗಳನ್ನು ನೋಡಿದಾಗ ರಕ್ಷತ್, ದಾದರ್, ಸಾಯನ್ ಈ ಭಾಗ ಏನಿದೆ ಅಲ್ಲ, ಎಲ್ಲಿ ದಾದರ್ ಅಂದರೆ ಶಿವಸೇನೆಯ ಭದ್ರಕೋಟೆ, ಶಿವಸೇನಾ ಭವನ ಇದೆ ಅಲ್ಲಿ, ಆ ಭಾಗದಲ್ಲಿ ಮರಾಠಿಗರು ಗಟ್ಟಿಯಾಗಿ ಉದ್ಧವ್ ಠಾಕ್ರೆ ಅವರನ್ನ ಹಿಡ್ಕೊಂಡಿದ್ದಾರೆ. ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆನ ಹಿಡ್ಕೊಂಡಿದ್ದಾರೆ. ಬಟ್ ಅಕ್ಕಪಕ್ಕದ ಔಟ್ಸ್ಕರ್ಟ್ಸ್ಗಳಲ್ಲಿ ಮರಾಠಿಗರು ಏಕನಾಥ್ ಶಿಂದೆಯನ್ನು ಇಟ್ಕೊಂಡಿದ್ದಾರೆ. ಈಗ ಮುಳುಂದೆಲ್ಲ ಇದೆ, ಠಾಣಾ ಅಕ್ಕಪಕ್ಕದ ಭಾಗ, ಅಲ್ಲಿ ಏಕನಾಥ್ ಶಿಂದೆ ಚಾಯ್ಸ್ ಮಾಡಿದ್ದಾರೆ.
ಬಟ್ ನಾನ್ ಮರಾಠಿಗರು ಎನ್ಮಾಸ್ ಆಗಿ ಬಿಜೆಪಿ ಜೊತೆ ಹೋಗಿ. ಬಿಜೆಪಿ ಜೊತೆಗೆ ಹೋಗಿದ್ದಾರೆ. ಬಹುತೇಕ ಅದು ಒಂದು ಸ್ಟೋರಿ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಶಿವಸೇನೆ ಬಿಜೆಪಿಯಿಂದ ಪ್ರತ್ಯೇಕವಾಗಿ ಸ್ಪರ್ಧಿಸಿದ್ರಿಂದ ಮತ್ತು ಶಿವಸೇನೆ ಕಾಂಗ್ರೆಸ್ ಶರದ್ ಪವಾರ್ ಒಟ್ಟಿಗೆ ಬಂದಿದ್ದರಿಂದ ದೊಡ್ಡ ಪ್ರಮಾಣದಲ್ಲಿ ಮುಸ್ಲಿಮರು ಶಿವಸೇನೆ ಜೊತೆಗೆ ನಿಂತಿದ್ರು. ಬಟ್ ರಾಜ್ ಠಾಕ್ರೆಯನ್ನು ಉದ್ಧವ್ ಠಾಕ್ರೆ ಜೊತೆಗೆ ತೆಗೆದುಕೊಂಡಿದ್ದರಿಂದ ರಾಜ್ ಠಾಕ್ರೆ ಇಸ್ ಸ್ಟಾಂಚ್ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ. ಮತ್ತು ಮರಾಠಿ ಮಾಣೂಸ್ ಅನ್ನುವ ಪ್ರಶ್ನೆ ಎತ್ತಿದ್ರಿಂದ ನಾನ್ ಮರಾಠಿಗರು ಕಾಂಗ್ರೆಸ್ ಜೊತೆಗೆ ಸ್ಪರ್ಧಿಸದೇ ಇರೋದ್ರಿಂದ ಮುಸ್ಲಿಮರು ಕೂಡ ಒಟ್ಟಾಗಿ ಬಂದು ವೋಟ್ ಹಾಕಿದ ಚಿತ್ರಣ ಮುಂಬೈಯಲ್ಲಿ ಕಾಣ್ತಾ ಇಲ್ಲ. ಅದರ ನಷ್ಟ ಉದ್ಧವ್ ಠಾಕ್ರೆಗೆ ಮತ್ತು ಅದರ ಲಾಭ ಬಿಜೆಪಿಗೆ ಆದಂತೆ ಈ ಎಕ್ಸಿಟ್ ಪೋಲ್ ಸರ್ವೆಗಳು ಸ್ಪಷ್ಟವಾಗಿ ಹೇಳ್ತಾ ಇವೆ. ಯಾಕಂದರೆ ನೋಡಿ, 40 ವಾರ್ಡ್ಗಳು, ಹೆಚ್ಚು ಕಡಿಮೆ 40 ವಾರ್ಡ್ಗಳು ನಾನ್ ಮರಾಠಿಗರೇ ನಿರ್ಣಯ ಮಾಡ್ತಕ್ಕಂಥ ವಾರ್ಡ್ಗಳಿದ್ದು ಮೊದಲು. ಈಗ ಅದು ಸಂಖ್ಯೆ ಜಾಸ್ತಿ ಆಗಿದೆ. ಸುಮಾರು 130 ವಾರ್ಡ್ಗಳು ಮರಾಠಿಗರು ನಿರ್ಣಯಿಸ್ತಕ್ಕಂಥ ವಾರ್ಡ್ಗಳಿವೆ. ಬಟ್ ಅಲ್ಲಿ ನಾನ್ ಮರಾಠಿಗಳು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಮತ್ತು ಮರಾಠಿ ವೋಟ್ಸ್ ಏನಿದೆ ಅದು ಸ್ಪ್ಲಿಟ್ ಆಗುತ್ತೆ. ಯಾಕಂದರೆ ಏಕನಾಥ್ ಶಿಂದೆ ಸ್ಪರ್ಧಿಸೋದು, ನೀವು ಉದ್ಧವ್ ಠಾಕ್ರೆ ಈ ಸಮೀಕರಣ ಮರಾಠರು ಒಂದಾದರೂ ಕೂಡ ಉಳಿದ ಕಮ್ಯುನಿಟಿಗಳು ಒಂದೇ ಸೈಡಿಗೆ ಹೋದರೆ ಅಥವಾ ಉಳಿದ ಮತಗಳು ಒಂದೇ ಸೈಡಿಗೆ ಹೋದರೆ ಠಾಕ್ರೆ ಬಣಕ್ಕೆ ದೊಡ್ಡ ಲಾಭ ಆಗಲ್ಲ ಅಂತನ ಅಲ್ಲ ರಕ್ಷತ್. ಏನಾಗುತ್ತೆ, ನೀವು ಮರಾಠಿ ವಿಷಯವನ್ನು ಎತ್ತಿದಾಗಲೂ ಕೂಡ ಮರಾಠಿಗರ ವೋಟ್ ಬರೋದು ನಿಮ್ಗೆ 50%. ಅದರ ಜೊತೆಗೆ ಮತ್ತೊಂದು ವೋಟ್ಗಳನ್ನು ತೆಗೆದುಕೊಳ್ಳುವ ಶಕ್ತಿ ಬರೀ ರಾಜ್ ಠಾಕ್ರೆ ಉದ್ಧವ್ ಠಾಕ್ರೆಗೆ ಇರಲಿಲ್ಲ, ಅದು ಕಾಂಗ್ರೆಸ್ಗಿತ್ತು. ಎಸ್, ಅದು ವಂಚಿತ ಗಾಡಿಗಿದೆ. ಈಗ ಮರಾಠಿಗರಲ್ಲೂ ನೀವೆಂಥ ಮರಾಠಿ ಇದ್ದಾರೆ, ಬಿಲ್ಡಿಂಗ್ನಲ್ಲಿರೋ ಮರಾಠಿ ಯೋಚನೆ ಮಾಡೋ ರೀತಿ ಬೇರೆ, ದಲಿತ ಮರಾಠಿ ಯೋಚನೆ ಮಾಡೋದು ಬೇರೆ, ಬ್ಯಾಕ್ವರ್ಡ್ ಮರಾಠಿ ಯೋಚನೆ ಮಾಡೋದು ಬೇರೆ, ಮರಾಠಿ ಯೋಚನೆ ಮಾಡೋದು ಬೇರೆ, ಬ್ರಾಹ್ಮಣ್ ಮರಾಠಿ ಇದ್ದಾರೆ ಅವರು ಯೋಚನೆ ಮಾಡುವ ರೀತಿ ಬೇರೆ. ಕರೆಕ್ಟ್. ಸೊ ಉದ್ಧವ್ ಠಾಕ್ರೆ ನೋ ಡೌಟ್ ಮರಾಠಿಗರ ವಿಷಯವನ್ನು ಇಟ್ಕೊಂಡು ಅವರು ಮರಾಠಿಗರ ಓಟ್ಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಟ್ ಅದು ಸಾಕಾಗಲ್ಲ. ಚುನಾವಣೆಯಲ್ಲಿ ನಿಮಗೆ ಕ್ಯುಮ್ಯುಲೇಟಿವ್ ಕಾಂಬಿನೇಷನ್ಸ್ ಬೇಕು. ಮೈ ಅಸೆಸ್ಮೆಂಟ್ ಈ ಸರ್ವೆಗಳನ್ನು ನೋಡಿದಾಗ BJP ಮರಾಠಿಗರ, ಈಗ ನಿಮಗೆ 100ರಲ್ಲಿ 30 ಮರಾಠಿಗರ ಓಟ್ಗಳನ್ನು BJPಯು ಪಡೆದುಕೊಳ್ತಾ ಇದೆ. ಯಾಕಂದರೆ ಹಿಂದುತ್ವ, ಈಗ ಎಲ್ಲ ಮರಾಠಿಗರು ಮರಾಠಿ ಅಸ್ಮಿತೆಯ ವಿಷಯದಲ್ಲಿ ಇಟ್ಕೊಂಡು ಓಟ್ ಹಾಕಲ್ಲ. ಹಿಂದುತ್ವದ ಕಾರಣದಿಂದ ಕೂಡ ಓಟ್ ಹಾಕುವ ಮರಾಠಿಗರಿದ್ದಾರೆ. RSSನ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ದೊಡ್ಡ ಪ್ರಮಾಣದಲ್ಲಿ ಮರಾಠಿಗರ ಜನಸಂಖ್ಯೆ ಇದೆ. ಆ ಕಾರಣದಿಂದ ರಾಜ್ ಠಾಕ್ರೆ ಉದ್ಧವ್ ಠಾಕ್ರೆ ಒಟ್ಟಿಗೆ ಬಂದಿದ್ದು ಅವ್ರದ್ದು ಏನಾಯಿತು ನೋಡಿ. ಉದ್ಧವ್ ಠಾಕ್ರೆ ಕಳೆದ ಬಾರಿ 84 ಇವರಿದ್ದರು, ಯಾರು ಕಾರ್ಪೊರೇಟರ್ಸ್ ಇದ್ದರು. ಏಕನಾಥ್ ಶಿಂದೆ ಯಾವಾಗ ಗೆದ್ದರು ಅಥವಾ ಉಪಮುಖ್ಯಮಂತ್ರಿ ಆದರು, ಅವರು ಹೆಚ್ಚು ಕಡಿಮೆ 54 ಕಾರ್ಪೊರೇಟರ್ಸ್ಗಳನ್ನು ಹೊಡೆದರು. ಇತ್ತೀಚೆಗೆ ಒಂದು ಲೆಕ್ಕಾಚಾರದ ಪ್ರಕಾರ 115 ಕಾರ್ಪೊರೇಟರ್ಗಳು ಏಕನಾಥ್ ಶಿಂದೆ ಜೊತೆಗಿದ್ದರು. ಅಂದರೆ ಅವ್ರು BJPಯಿಂದನೂ ಓಡಿದ್ರು, ಎಲ್ಲರಿಂದ ಓಡಿದ್ರು ಅವರು ಏಕನಾಥ್ ಶಿಂದೆ ಅವರು. ಸೊ ಯಾವುದಿದ್ರು ರಾಜ್ ಠಾಕ್ರೆ ಜೊತೆ ಉದ್ಧವ್ ಠಾಕ್ರೆಗೆ ಯಾಕೆ ಬೇಕಿತ್ತು ಅಂದರೆ, ಲೋಕಲ್ ಲೆವೆಲಲ್ಲಿ ಒಂದು ಲೀಡರ್ಶಿಪ್ ರಾಜ್ ಠಾಕ್ರೆ ಬಳಿ ಇತ್ತು. ಅದು ಶಿವಸೇನೆ ಒಟ್ಟುಗೂಡಿದಾಗ ನಮ್ಗೆ ಓಟು ಬರುತ್ತೆ ಅಂತಕ್ಕಂಥದ್ದು. ಸೊ ರಾಜ್ ಠಾಕ್ರೆ ಉದ್ಧವ್ ಠಾಕ್ರೆ ಸರ್ವೈವ್ ಆಗುವಲ್ಲಿ ಯಶಸ್ವಿ. ಈಗ ಎಕ್ಸಿಟ್ ಪೋಲ್ ಅನ್ನು ನೋಡಿದ್ರೆ ರಾಜ್ ಠಾಕ್ರೆಯ ಜೊತೆಗಿನ ಆ ಮೈತ್ರಿ ಪ್ಲಸ್ಗಿಂತ ಮೈನಸೇ ಆಗಿದೆ ಅಂತ ಉದ್ಧವ್ ಠಾಕ್ರೆಗೆ. ಅಲ್ಲ ಅಂದರೆ ಇದಕ್ಕಿಂತ ಕೆಟ್ಟ ಸ್ಥಿತಿ ಇರ್ತಿತ್ತು ರಾಜ್ ಠಾಕ್ರೆ ಜೊತೆಗೆ ಹೋಗಿರಲಿಲ್ಲ ಅಂದರೆ. ರಾಜ್ ಠಾಕ್ರೆ ಒಂದು 7ರಿಂದ 8% ಕಾಂಗ್ರೆಸ್ ಜೊತೆಗೆ ಹೋಗಿದ್ದಿದ್ರೆ, ಅದು ಈಗ ಕಾಂಗ್ರೆಸ್ ಜೊತೆ ಹೋದರೂ ವಿಧಾನಸಭಾ ಚುನಾವಣೆಯಲ್ಲಿ 10 ಸೀಟ್ ಶಿವಸೇನೆಗೆ ಬಂತು. ದೊಡ್ಡ ಮಟ್ಟದ ಲಾಭ BJPಗೆ ಆಯಿತು. ಹೀಗಾಗಿ ಇನ್ನೊಂದು ಪ್ರಯೋಗವನ್ನು ಉದ್ಧವ್ ಠಾಕ್ರೆ ಮಾಡಲಿಕ್ಕೆ ಹೊರಟರು. ಆದರೆ ನನಗನ್ಸುತ್ತೆ ರಾಜ್ ಠಾಕ್ರೆ ಉದ್ಧವ್ ಠಾಕ್ರೆ ಕಾಂಗ್ರೆಸ್ ಮತ್ತು ವಂಚಿತ್ ಅಘಾಡಿ ಒಟ್ಟಿಗೆ ಬಂದಿದ್ರೆ ಇನ್ನೊಂದಿಷ್ಟು ಸೀಟ್ಗಳು ಜಾಸ್ತಿ ಬರಲಿಕ್ಕೆ ಸಾಧ್ಯ ಇತ್ತೇನೋ. ಎಕ್ಸಿಟ್ ಪೋಲ್ನ ಆಧಾರದ ಮೇಲೆ ಹೇಳೋದಾದ್ರೆ, ಯಾಕಂದರೆ ಸ್ಟ್ರೇಟ್ ಬೈ ಸ್ಟ್ರೇಟ್ ಮುಸ್ಲಿಂ ಮತಗಳು ವಿಭಜನೆಯಾಗಿವೆ. ನೋಡಿ, ಕಾಂಗ್ರೆಸ್ನ USP ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಅಂತಂದರೆ, ಕಾಂಗ್ರೆಸ್ ಜೊತೆಗಿದ್ದರೆ, ಯಾಕೆ ಅಖಿಲೇಶ್ ಯಾದವ್ ಕಾಂಗ್ರೆಸ್ಸನ್ನು ಒಟ್ಟಿಗೆ ಇಟ್ಕೋತಾರೆ, ಯಾಕೆ ತೇಜಸ್ವಿ ಯಾದವ್ ಕಾಂಗ್ರೆಸ್ಸನ್ನು ಒಟ್ಟಿಗೆ ಇಡ್ತಾರೆ, ಪ್ರತ್ಯೇಕವಾಗಿ ಸ್ಪರ್ಧಿಸಿದ್ರೆ ಮುಸ್ಲಿಂ ವೋಟ್ಗಳು ಸ್ಪ್ಲಿಟ್ ಆಗ್ತವೆ. ಆ ಕಾರಣದಿಂದ ಆದರೂ ಕಾಂಗ್ರೆಸ್ಸನ್ನು ಒಟ್ಟಿಗೆ ಇಟ್ಕೊಂಡಿದ್ರೆ ಸೀಟ್, ಐ ಡೋಂಟ್ ನೋ ಚುನಾವಣೆ ಹೆಂಗಾಗತ್ತೆ ಅಂತಕ್ಕಂಥದ್ದು. ಬಟ್ ಈ ಮರಾಠಿ ಕಾಂಗ್ರೆಸ್ ಹಂಗಿದ್ರೆ ಮಿತ್ರ ಅಲ್ಲ, ಊರುಗೋಲು. ಡೆಫಿನೆಟ್ಲಿ ಎಲ್ಲ ಕಡೆ ಊರುಗೋಲಾಗಿಯೇ ಇದೆ ಕಾಂಗ್ರೆಸ್. ಜಾರ್ಖಂಡ್ನಲ್ಲಿ ಊರುಗೋಲಿದೆ, ಬಿಹಾರದಲ್ಲೂ ಊರುಗೋಲಿದೆ, ಉತ್ತರ ಪ್ರದೇಶದಲ್ಲೂ ಕೂಡ ಊರುಗೋಲಿದೆ, ದಿಲ್ಲಿಯಲ್ಲೂ ಒಂದು ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಊರುಗೋಲಾಗಿತ್ತು ಅಲ್ವಾ, ಮಹಾರಾಷ್ಟ್ರದಲ್ಲೂ ಕೂಡ ಊರುಗೋಲಿನ ಸ್ಥಿತಿ ಇದೆ.
ದಟ್ ಈಸ್ ಕಾಂಗ್ರೆಸ್ USP. ಆದರೆ ನನಗನ್ಸುತ್ತೆ ನೀವು ಒಂದೇ ವಿಷಯವಿಟ್ಟುಕೊಂಡು ಹೋರಾಟ ಮಾಡಿದಾಗ ನಿಮಗೆ ಮತ್ತೊಂದು ಈಗ ಏನಾಗಿದೆ ನೋಡಿ, ವೆರಿ ಮ್ಯಾಥಮೆಟಿಕಲ್ಲೂ ನೋಡಿದಾಗ 28% ವೋಟ್ ಶೇರ್ BJP ತೋರಿಸ್ತಾ ಇದೆ ಎಕ್ಸಿಟ್ ಪೋಲ್ಸ್ಗಳು. ನಾನು ಪ್ರದೀಪ್ ಗುಪ್ತಾ ಅವ್ರದ್ದು ನೋಡಿದೆ. ಅದರ ಜೊತೆಗೆ ಹೆಚ್ಚು ಕಡಿಮೆ 15% 16% ಏಕನಾಥ್ ಶಿಂದೆ ಓಟ್ ತರ್ತಾ ಇದ್ದಾರೆ. ಇನ್ನೊಂದು ಕಡೆ 24% ಶಿವಸೇನಾ UBT ಏನಿದೆ, ಉದ್ಧವ್ ಠಾಕ್ರೆ ಬಣ 24% ಇದೆ. ಬಟ್ ಅದರ ಜೊತೆಗೆ ಬರ್ತಾ ಇರ್ತಕ್ಕಂಥದ್ದು 7% ರಾಜ್ ಠಾಕ್ರೆ ಮಾತ್ರ. ಅಂದರೆ ನೀವು 32-33% ಅಲ್ಲಿದ್ದೀರಿ. BJP ಮಿತ್ರರು 44%ಅಲ್ಲಿದ್ದಾರೆ. ಆ್ಯಕ್ಚುಯಲ್ ಟರ್ಮ್ಸಲ್ಲಿ ನಿಮಗೆ ಮರಾಠಿಗರ ಓಟ್ಗಳು ಒಟ್ಟಿಗೆ ಬಂದರೂ ಕೂಡ ನಾನ್ ಮರಾಠಿಗರು ಯಾವ ಪ್ರಮಾಣದಲ್ಲಿ ಕನ್ಸಾಲಿಡೇಟ್ ಆಗಿ, ಫಾರ್ ಎಕ್ಸಾಂಪಲ್ ಅಣ್ಣಾಮಲೈ ವಿಷಯ, ರಾಜ್ ಠಾಕ್ರೆ ಅದನ್ನು ಭಾಳ ಗಟ್ಟಿಯಾಗಿ ಹೇಳಿದರು, ಲುಂಗಿ ಉಟಾವ್ ಪುಂಗಿ ಬುಜಾವ್ ಅನ್ನೋದನ್ನು ಬಾಳ್ ಠಾಕ್ರೆ ಹೇಳ್ತಾ ಇದ್ರು ಅಂತ. ಡೆಫಿನೆಟ್ಲಿ ತಮಿಳ್ ವೋಟರ್ಸ್ ಅಲಿನೇಟ್ ಆಗಿರ್ತಾರೆ. ಮತ್ತು ಈ ಮರಾಠಿ ಪ್ಲ್ಯಾಂಕ್ ಹೆಚ್ಚಿಗೆ ಆದಾಗ ಬಾಳ್ ಠಾಕ್ರೆ ಏನು ಮಾಡ್ತಾಯಿದ್ರು, ಯಾಕೆ BJP ಜೊತೆಗಿನ ಮೈತ್ರಿಯವರು ಇಟ್ಕೋತಾ ಇದ್ರು? ನಾವು ಮರಾಠಿ ಪ್ಲ್ಯಾಂಕ್ ಎತ್ತಿದ್ರು ಕೂಡ BJP ಒಂದು ರಾಷ್ಟ್ರೀಯ ಪಕ್ಷ, ಉಳಿದವ್ರು ಓಡ್ತಾರತ್ತೆ ಅಂತ. ಇಲ್ಲಿ ಉದ್ಧವ್ ರಾಜ್ ಒತ್ತಾಗಿ ಬಂದು ಬೇರೆ ಒಂದು ಕಾಂಗ್ರೆಸ್ಸು ಜೊತೆಗೆ ಇರದೇ ಇದ್ದಿದ್ದರಿಂದ ಅದು ಲಿಮಿಟ್ ಆಗಿದೆ, ಸೀಮಿತಗೊಂಡಿದೆ ಅಂತಕ್ಕಂಥದ್ದು ಮೇಲೆ. ಸರ್, ಈ ಎಕ್ಸಿಟ್ ಪೋಲ್ ಫಲಿತಾಂಶವಾಗಿ ಬದಲಾಯಿತು ಅಂತ ಅನ್ಕೊಳ್ಳೋಣ. 10-11 ಗಂಟೆ ಹೊತ್ತಿಗೆ ನಮಗೊಂದು ಚಿತ್ರಣ ಸಿಗುತ್ತೆ, ಫಲಿತಾಂಶವಾಗಿಯೇ ಬದಲಾಯಿತು. ಇದೇ ಎಕ್ಸಿಟ್ ಪೋಲು ಉದ್ಧವ್ ಠಾಕ್ರೆಗೆ ಏನು ಸಂದೇಶ? BJP ಸ್ನೇಹವನ್ನು ಬಿಟ್ಟಿರೋದಕ್ಕೆ ಪಶ್ಚಾತ್ತಾಪ ಪಡೋ ಸ್ಥಿತಿನ? ಐ ಡೋಂಟ್ ಥಿಂಕ್ ಸೊ. ನೋಡಿ, ಈಗ ಅದು ಪಶ್ಚಾತ್ತಾಪ ಪಡುವ ಸ್ಥಿತಿಯಲ್ಲಿಲ್ಲ. ಯಾಕಂದರೆ ಈಗೋ ಫೈಟ್ ಇಷ್ಟಿತ್ತು. ನಾವು BJP ಮತ್ತು ಉದ್ಧವ್ ಠಾಕ್ರೆ ಒಟ್ಟಿಗೆ ಬರಲಿಕ್ಕೆ ಇನ್ನೊಂದಿಷ್ಟು ಕಾಲ ಬೇಕಾಗ್ಬೋದೇನೋ. ಯಾಕಂದರೆ ಅದು ಈಗೋ ಫೈಟ್ ಇತ್ತು. ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಫೈಟ್ ಉದ್ಧವ್ ಠಾಕ್ರೆ ಮತ್ತು ದೇವೇಂದ್ರ ಫಡ್ನವೀಸ್ ನಡುವೆ ಇತ್ತು. ಉದ್ಧವ್ ಠಾಕ್ರೆ, ಶರದ್ ಪವಾರ್ ಉದ್ಧವ್ ಠಾಕ್ರೆಯನ್ನು ಸೆಳೆದುಕೊಂಡ್ರು. ಅಮಿತ್ ಶಾ ಮತ್ತು ದೇವೇಂದ್ರ ಫಡ್ನವೀಸ್ ಏಕನಾಥ್ ಶಿಂದೆಯನ್ನು ಸೆಳೆದುಕೊಂಡ್ರು. ಹೀಗಾಗಿ ನನಗನ್ಸುತ್ತೆ ಉದ್ಧವ್ ಠಾಕ್ರೆ ನಿಶ್ಚಿತವಾಗಿ ಬಾಳಾ ಸಾಹೇಬ್ ಠಾಕ್ರೆ ಅವರ ಕಾಲದಲ್ಲಿ ಮುಂಬೈ ಮಹಾನಗರ ಪಾಲಿಕೆ ಜೊತೆಗಿದ್ದರಿಂದ ಶಿವಸೇನೆಯ ವಿಸ್ತರಣೆ ಕೂಡ ಸಾಧ್ಯ ಆಯಿತು. ನೀವೊಂದು 70,000 ಕೋಟಿಯ ಮಹಾನಗರ ಪಾಲಿಕೆಯ ಒಡೆತನದ ಅರ್ಥ ಪೊಲಿಟಿಕಲಿ ಏನು ಜನರಿಗೂ ಗೊತ್ತಿರುತ್ತೆ ಅಲ್ವಾ? ಅದೊಂದು ರೀತಿಯ ಆಕ್ಸಿಜನ್ ಪೂರೈಕೆ ಅದು. ಹಾಗಾಗಿ ಶಿವಸೇನೆ ಪುಣೆ ಇರ್ಬೋದು, ಕೊಲ್ಲಾಪುರ ಇರ್ಬೋದು, ಮೀರಜ್ ಸಾಂಗ್ಲಿ ಇರ್ಬೋದು, ಈ ಕಡೆ ನಾಸಿಕ್ ಇರ್ಬೋದು, ಎಲ್ಲ ಕಡೆ ವಿಸ್ತರಿಸ್ಕೊಳ್ತು ಶಿವಸೇನೆ. ಆದರೆ ಮುಂಬೈ ಮಹಾನಗರ ಪಾಲಿಕೆಯ ಅಧಿಕಾರ ಇಲ್ಲದ ಶಿವಸೇನೆ ಫೈನಾನ್ಷಿಯಲಿ ಹೇಗೆ ಬದುಕುತ್ತೆ ಅಂತಕ್ಕಂಥದ್ದು ಕೂಡ ಭಾಳ. ನಾನೇನು ಯಾರನ್ನು ನೋಡಿ, ಯಾವ ರಾಜಕೀಯ ಪಕ್ಷಗಳನ್ನು ನೀವು ರೈಟ್ ಆಫ್ ಮಾಡೋಕ್ಕಾಗಲ್ಲ. ಪಾಲಿಟಿಕ್ಸ್ ಹೊಸ ರೀತಿಯ ಹೊಸ ಸ್ವರೂಪವನ್ನು ಪಡೆದುಕೊಳ್ಳೋದು. ಬಟ್ ನನಗನ್ಸುತ್ತೆ ಮುಂಬೈ ಮಹಾನಗರ ಪಾಲಿಕೆ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಶಿವಸೇನೆಯನ್ನು ಒಟ್ಟಿಗಿಡ್ತಕ್ಕಂಥದ್ದು ಇಟ್ಸ್ ಎ ಟಫ್. ಆ್ಯಂಡ್ ಒಂದು ಕಾಲದಲ್ಲಿ ಹೇಳಾಗ್ತಾ ಇತ್ತು ಉದ್ಧವ್ ರಾಜ್ ಒಟ್ಟಾಗ್ಬಿಟ್ರೆ ಚಿತ್ರಣನೇ ಬದಲಾಗತ್ತೆ ಅಂತ. ಚಿತ್ರಣ ಮುಂಬೈಯಲ್ಲೇ ಬದಲಾಗ್ತಾ ಇಲ್ಲ. ರಾಜ್ ಠಾಕ್ರೆ ಒಬ್ಬ ಅದ್ಭುತ ಭಾಷಣಕಾರ. ಇವತ್ತು ರಾಜ್ ಠಾಕ್ರೆ ಸೇರಿದ್ರೆ 1 ಲಕ್ಷ ಜನ ಸೇರ್ತಾರೆ ಯಾವುದೇ ಊರಲ್ಲಿ. ಹೌದು. ಆದರೆ ವೋಟ್ ಕನ್ವರ್ಟ್ ಮಾಡ್ತಕ್ಕಂಥ ಶಕ್ತಿಯನ್ನು ರಾಜ್ ಠಾಕ್ರೆ ಕಳೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವರಿಬ್ಬರೂ ಒಟ್ಟಿಗೆ ಬಂದರೂ ಕೂಡ ಮರಾಠಿ ವೋಟ್ಗಳು ಒಟ್ಟಿಗೆ ಬರ್ತಿವೆ, ಸ್ವಲ್ಪ ಮಟ್ಟಿಗೆ ಬರ್ತಿವೆ. ಅದು 50% ಮರಾಠಿಗರು ಠಾಕ್ರೆ ಕುಟುಂಬದ ಜೊತೆಗೆ ಇದ್ದಾರೆ. ದಟ್ ಈಸ್ ಅ ಗುಡ್ ಥಿಂಗ್ ಫಾರ್ ಠಾಕ್ರೆ ಫ್ಯಾಮಿಲಿ. ಆದರೆ ನಾನ್ ಮರಾಠಿಗರನ್ನು ಒಟ್ಟಿಗೆ ತರತಕ್ಕಂಥ ಒಂದು ಪಾರ್ಟಿ ಜೊತೆಗಿರದೆ ಯಾವತ್ತೂ ಶಿವಸೇನೆ ಏಕಾಂಗಿಯಾಗಿ ಮುಂಬೈ ಮಹಾನಗರ ಪಾಲಿಕೆ ನಡೆದಿತ್ತು? ಯಾವತ್ತೂ ಇಲ್ಲ. ನೋಡಿ ಏನು ಚಿತ್ರಣ ಬದಲಾಗಿದೆ. 40 BJPಯ ಕಾರ್ಪೊರೇಟರ್ಸ್ ಇರ್ತಾಯಿದ್ರು, 80ರಿಂದ 85 ಶಿವಸೇನೆಯವರು ಇರ್ತಾಯಿದ್ರು. ಇವತ್ತು ಏಕನಾಥ್ ಶಿಂದೆ 45 ತರ್ತಾ ಇದ್ದಾರೆ, BJP 85ರಿಂದ 90 ತರ್ತಾ ಇದೆ. ದಟ್ ಈಸ್ ದ ಡಿಫ್ರೆನ್ಸ್. ಜೂನಿಯರ್ ಪಾರ್ಟ್ನರ್ ಇದ್ದದ್ದು ಸೀನಿಯರ್ ಪಾರ್ಟ್ನರ್ ಆಗ್ತಾ ಇದೆ, ಸೀನಿಯರ್ ಪಾರ್ಟ್ನರ್ ಇದ್ದವರು ಜೂನಿಯರ್ ಪಾರ್ಟ್ನರ್ ಆಗ್ತಿದ್ದಾರೆ. ಎಸ್, ಥ್ಯಾಂಕ್ ಯು ಸರ್. ಬಟ್ ಇದರಲ್ಲಿ ಮರೆ ಆಗ್ತಾ ಇರೋದು ಕಾಂಗ್ರೆಸ್. ದಟ್ ಈಸ್ ಇಂಪಾರ್ಟೆಂಟ್. ಎಸ್, ಮಾತನಾಡೋಣ. ಮತ್ತೆ 10 ಗಂಟೆಗೆ ಸಿಗೋಣ. ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.